ಅದೊಂದು ಇಳಿಸಂಜೆ ಇವಳು ಫೋನ್ ವೈಬ್ರೇಟ್ ಆಗುವ ದಾರಿಯನ್ನೇ ಕಾದು ಕುಳಿತಿದ್ದಳೋ ಎಂಬಂತೆ ಫೋನ್ ಸಣ್ಣ ಸದ್ದಾದರೆ ಸಾಕು ಚಡಪಡಿಕೆಯಿಂದ ಪಟ್ಟನೆ ತೆಗೆದು ನೋಡುತ್ತಿದ್ದಳು. ಮತ್ತದೇ ನಿರಾಸೆ, ಈ ಸಂದೇಶ ಅವನದಲ್ಲ ಎಂದು. ಆದರೂ ಮನಸ್ಸು ಎಲ್ಲೋ ಒಂದು ಕಡೆ ಹೇಳ್ತಿತ್ತು ಅವನು ಸೋಲುತ್ತಾನೆ ಎಂದು. ಈ ಹುಡುಗಿಯರೇ ಹೀಗೆ ಅಲ್ವಾ, ತಪ್ಪು ತಮ್ಮದಿದ್ದರೂ ಬೇರೆಯವರೇ ಸಾರಿ ಕೇಳಬೇಕು ಎಂಬ ಸಣ್ಣ ಹಠ. ಇವಳು ಕೂಡ ಹಾಗೆಯೇ, ತಪ್ಪು ಅವನದಲ್ಲ ತನ್ನದು ಎಂಬ ಅರಿವಿದ್ದರೂ ಸೋಲೊಪ್ಪಲು ಮನಸ್ಸು ಸಿದ್ಧವಿಲ್ಲ. ಯಾವಾಗಲೂ ತಾನೇ ಸೋಲುತ್ತಿದ್ದ ಅವನು ಕೂಡ ಈ ದಿನ ಸೋಲಲು ಯಾಕೋ ಹಿಂದೇಟು ಹಾಕುವಂತೆ ಕಾಣುತ್ತಿದೆ. ನಾನೇ ಸೋತು ಒಂದು ಸಣ್ಣ ಸಂದೇಶ ಕಳಿಸ್ಲಾ ಎಂದು ಒಳಮನಸ್ಸು ಹೇಳಿದ್ರೂ ಕೂಡ ಯಾಕೋ ಮನಸ್ಸು ಬೇಡ ಎಂದು ಅದೇ ರಚ್ಚೆ ಹಿಡಿದ ಮಗುವಿನ ಹಠ ಸಾಧಿಸುತ್ತಿದೆ. ಅಷ್ಟರಲ್ಲಿ ಅವಳಮ್ಮ, ಲೇ ಕೃತಿ, ಎಷ್ಟೊತ್ತೇ ನಿನ್ನ ಊಟಕ್ಕೆ ಕರೆಯೋದು, ಎದ್ದು ಬರ್ತೀಯೋ ಇಲ್ವೋ ಎಂದಾಗ ಏನೂ ಹೇಳದೆ ಎದ್ದು ಕಾಟಾಚಾರಕ್ಕೆ ಎಂಬಂತೆ 2 ತುತ್ತು ತಿಂದು ಊಟದ ಶಾಸ್ತ್ರ ಮುಗಿಸಿ ಮೇಲೆದ್ದಳು. ಹೋಗಿ ಮತ್ತೆ ಅದೇ ಮೊಬೈಲ್ ತೆಗೆದು ನೋಡುತ್ತಾಳೆ. 15 ಮೆಸೇಜ್ಗಳು ಮತ್ತೆ 10 ಮಿಸ್ ಕಾಲ್ಗಳು ತುಂಬಿದ್ದವು. ಅದು ಕೇವಲ 10 ನಿಮಿಷಗಳ ಅವಧಿಯಲ್ಲಿ. ಅವಳ ಕಣ್ಣುಗಳು ಮಿಂಚಿನಂತೆ ಹೊಳೆದವು. ಹೌದು, ಅದು ಅವಳ ಪದ್ದುನೇ, ಅಂದರೆ ಪದ್ಮನಾಭನೇ. ಹೆಸರು ಸ್ವಲ್ಪ ಹಳೆಯದಾದರೂ ಅವನು ಮಾತ್ರ ತುಂಬ ಸ್ಟೈಲಿಶ್ ಆಗಿದ್ದ. ಮುದ್ದಾದ ಕ್ರಾಪ್ ತೆಗೆದ ತಲೆಕೂದಲು, ಚಿಗುರು ಮೀಸೆ, ಮುಖದಲ್ಲಿ ಸದಾಕಾಲ ಇರುವ ತೆಳುನಗೆ, ಇಷ್ಟು ಸಾಕಾಗಿತ್ತು ಎಲ್ಲರೂ ಅವನ ಹಿಂದೆ ಬೀಳಲು. ಆದರೆ ಕೃತಿ ಮಾತ್ರ ಅವನಿಗೆ ತುಂಬ ಇಷ್ಟವಾಗಿದ್ದಳು. ಅದಕ್ಕೆ ಕಾರಣ ಕೂಡ ಇತ್ತು. ನೋಡಲು ಒಂಥರ ಹಲಸಿನ ಹಣ್ಣಿನ ಹಾಗೆ, ಹೊರಗಡೆ ನೋಡಲು ರಫ್ ಹುಡುಗಿ ಎನಿಸಿದರೂ ಮನಸ್ಸು ಮಾತ್ರ ಎಳೆ ಮಕ್ಕಳ ಹಾಗೆ ಮೃದು. ಮೋಸ, ಕಪಟ, ವಂಚನೆ ಅರಿಯದ ಆ ಗುಣವೇ ಪದ್ದು ನನ್ನ ಕೃತಿಯತ್ತ ಸೆಳೆದಿತ್ತು. ಇಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ರೂ ಕೂಡ ಆರಂಭದಲ್ಲಿ ಅಂತಹ ಪರಿಚಯವೇನೂ ಇರಲಿಲ್ಲ. ಕೃತಿಯ ದುಂಡನೆಯ ಚಂದಿರನಂತಹ ಮುಖ, ಎಣ್ಣೆಗೆಂಪು ಬಣ್ಣ ಆದರೂ ಮತ್ತೆ ಒಮ್ಮೆಯಾದರೂ ತಿರುಗಿ ನೋಡಬೇಕು ಎನ್ನುವಂತಹ ಒಂದು ಸೆಳೆತ, ಆಕರ್ಷಣೆ ಅವಳಲ್ಲಿ ಅಡಕವಾಗಿರುವುದರಿಂದ ಅವಳ ಹಿಂದೆ ಬೀಳದ ಹುಡುಗರಿರಲಿಲ್ಲ. ಆದರೆ ಇವಳಿಗೋ ಯಾರ ಬಗ್ಗೆಯೂ ಅಂತಹ ಒಲವಿಲ್ಲ. ಕೆಲವೊಮ್ಮೆ ಚಿಕ್ಕವಳಿದ್ದಾಗ ಎಲ್ಲರೂ ಅಪಹಾಸ್ಯ ಮಾಡುವ ತನ್ನ ದೇಹವನ್ನೇ ಇಂದು ಅವರೆಲ್ಲರೂ ತಿರುಗಿ ನೋಡುವ ಹಾಗೆ ಮಾಡಿಕೊಂಡದ್ದು ಅವಳ ಹಠಕ್ಕೆ ಒಂದು ಸಾಕ್ಷಿ. ಅವಳ ಅಂತರಂಗದ ಸೌಂದರ್ಯ ಕೂಡ ಸೇರಿ ಒಂದು ಮೆರುಗು ಮೂಡಿದ್ದಂತೂ ಸತ್ಯ. ಹೀಗೆ ಒಂದು ದಿನ ಆಫೀಸ್ನಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನಡೆದ ಕಲಹ ಇಬ್ಬರು ಮಾತಿಗೆ ಮಾತು ಬೆಳೆಸುವಂತೆ ಮಾಡಿತ್ತು. ಅನಂತರ ತಪ್ಪಾಯ್ತು. ಎಷ್ಟೇ ಆದರೂ ಕೃತಿ ಒಂದು ಹೆಣ್ಣು, ಅವಳಿಗೆ ಹಾಗೆ ಮಾತನಾಡಬಾರ್ದಿತ್ತು ಎನ್ನುವ ಒಂದು ಸಣ್ಣ ಯೋಚನೆ ಮನಸ್ಸಿನಲ್ಲಿ ಬಂದಿದ್ದೇ ತಡ. ಕೃತಿಯ ನಂಬರ್ ಹೇಗೋ ಪಡೆದು ಅವಳಿಗೆ ಸಂದೇಶ ರವಾನಿಸಿಯೇ ಬಿಟ್ಟನು ಪದ್ದು. ಯಾವುದೇ ಹೊಸ ನಂಬರಿಂದ ಕರೆ ಮತ್ತು ಸಂದೇಶಗಳು ಬಂದರೆ ಪ್ರತ್ಯುತ್ತರ ನೀಡದ ಹಾಗೆ ಸುಮ್ಮನೆ ಉಳಿಯುವ ಜಾಯಮಾನದ ಕೃತಿಗೆ ಆ ಸಂದೇಶ ಬಂದಿದ್ದು ಪದ್ಮನಾಭನಿಂದ ಎಂದು ತಿಳಿದ ಕೂಡಲೇ ಮಧ್ಯಾಹ್ನ ನಡೆದ ವಾಗ್ವಾದ ನೆನಪಾಗಿ ತಾನೂ ಕೂಡ ಹಾಗೆ ವರ್ತಿಸಬಾರ್ದಿತ್ತು ಎಂಬ ಯೋಚನೆ ಒಳೆದು ಅವಳು ಕೂಡ ಸಂದೇಶ ರವಾನಿಸಿ ಗುಡ್ ನೈಟ್ ಹೇಳಿ ಮಲಗಿಬಿಟ್ಟಳು. ಮರುದಿನ ಬೆಳಗ್ಗೆ ನೋಡಿದಾಗ ಮತ್ತೆ ಪದ್ಮನಾಭನಿಂದ ಗುಡ್ ಮಾರ್ನಿಂಗ್ ಎಂಬ ಸಂದೇಶ. ಹೀಗೆ ಶುರುವಾದ ಅವರ ಸಂಭಾಷಣೆ ಕೊನೆಗೆ ಫೋನ್ನಲ್ಲಿ ಮಾತನಾಡುವವರೆಗೂ ಬಂದಿತ್ತು. ಆಗಲೇ ಪದ್ಮನಾಭನಿಗೆ ಅರಿವಾದದ್ದು ತಾನು ಕೃತಿಯ ಮಾತಿನ ಮೋಡಿಗೆ ಸಿಲುಕಿರುವೆ ಎಂದು. ಒಂದು ದಿನ ಅವಳ ಜೊತೆ ಫೋನ್ ಮಾಡಿ ಮಾತನಾಡದಿದ್ದರೆ ಏನೋ ಕಳೆದುಕೊಂಡ ಭಾವ ಅವನನ್ನು ಆವರಿಸಿಬಿಡುತ್ತಿತ್ತು. ಆರಂಭದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡದ ಕೃತಿ ಬರುತ್ತಾ ಪದ್ಮನಾಭನಲ್ಲಿ ಇರುವ ಒಳ್ಳೆಯ ಗುಣ ನಡವಳಿಕೆಗೆ ಬೆರಗಾಗಿ ತಾನೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡಲು ಆರಂಭಿಸಿದ್ದು. ಆವಾಗಲೇ ಪದ್ದುಗೆ ಕೃತಿ ಇನ್ನೂ ಹೆಚ್ಚು ಇಷ್ಟವಾದದ್ದು. ಅವಳ ಮುಗ್ಧತೆ, ಸಹಜ ಮತ್ತು ಸರಳ ಸೌಂದರ್ಯ, ಹಾಗೆ ಅವೆಲ್ಲವನ್ನೂ ಮೀರಿ ಪುಟಕ್ಕಿಟ್ಟ ಚಿನ್ನದ ಹಾಗೆ ಇರುವ ಅವಳ ಗುಣ, ನಡತೆ, ಮಾನವೀಯ ಮೌಲ್ಯಗಳ ದಾಟಿಯನ್ನು ಕಂಡು ಪದ್ದು ಅವಳಿಗೆ ಸಂಪೂರ್ಣ ಸೋತು ಶರಣಾಗಿದ್ದನು. ಇತ್ತ ಕಡೆ ಕೃತಿಗೆ ಇದಾವುದರ ಅರಿವು ಕೂಡ ಇಲ್ಲ. ಒಂತರಹ ಒನ್ ವೇ ಲವ್ ತರಹ ಆಗಿತ್ತು ಪದ್ಮನಾಭನ ಸ್ಥಿತಿ. ಅದನ್ನು ಧೈರ್ಯವಾಗಿ ಅವಳ ಮುಂದೆ ಹೇಳಲು ಕೂಡ ಭಯ ಅವನಿಗೆ. ಕಾರಣ ಕೃತಿ ಬೆಳೆದ ವಾತಾವರಣ ಹಾಗೂ ಅವಳು ಸದಾ ತನ್ನ ಕುಟುಂಬದ ಬಗ್ಗೆ ಹೇಳುವ ಮಾತು ಕೇಳಿ ಇವಳು ಕುಟುಂಬಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆ ನೋಡಿದರೆ ಪ್ರೀತಿ ಗೀತಿ ಎಂದು ಬೀಳುವ ಜಾತಿಯವಳಲ್ಲ ಎಂದು ಎನಿಸಿ ಮನಸ್ಸಿನಲ್ಲಿ ಕೊರಗುತ್ತಿದ್ದನು. ಅವನ ಶರೀರ ಕೂಡ ಅವನು ಚಿಂತಿಸಿರುವುದಕ್ಕೆ ಸಾಕ್ಷಿ ಎಂಬಂತೆ ಆಗುತ್ತಾ ಇತ್ತು. ಸದೃಢ ಕಾಯ ಕೃಶವಾಗುತ್ತಾ ಸಾಗುತ್ತಿತ್ತು. ಕೃತಿ ಮತ್ತು ಪದ್ಮನಾಭನ ನಡುವೆ ಅಷ್ಟರಲ್ಲಾಗಲೇ ಒಂದು ಸ್ನೇಹಯುತ ಸಲಿಗೆ ಬೆಳೆದು ಹೋಗೋ ಬಾರೋ, ಹೋಗೆ ಬಾರೆ ಎಂದು ಕರೆಯುವ ಮಟ್ಟಿಗೆ ಬೆಳೆದಿತ್ತು. ಪದ್ಮನಾಭನನ್ನ ಕೃತಿ ಸಲುಗೆಯಿಂದ ಪದ್ದು ಎಂದು ಕರೆಯುತ್ತಿದ್ದಳು. ಪದ್ದು ಕೃತಿಯ ಬಗ್ಗೆ ಎಲ್ಲರ ಮುಂದೆ ಕೂಡ ಗುಣಗಾನ ಮಾಡುತ್ತಿದ್ದ.
ಮನೆಯವರಿಗೂ ಕೃತಿಯ ಒಳ್ಳೆಯ ಗುಣಗಳನ್ನು ಹೇಳಿ ಹೊಗಳುತ್ತಿದ್ದ. ಆಗ ಅವರ ಮನೆಯವರು ಕೂಡ ಕೃತಿಯನ್ನು ಮನೆಗೆ ಕರೆದುಕೊಂಡು ಬಂದು ನಮಗೂ ಪರಿಚಯ ಮಾಡಿಸು ಎಂದು ಹೇಳುತ್ತಿದ್ದರು. ಆಗ ಪದ್ದು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದ್ದನು. ಇತ್ತ ಕೃತಿ ಮನೆಯವರಿಗೂ ಪದ್ದುನ ಬಗ್ಗೆ, ಆತನ ಹೆಲ್ಪಿಂಗ್ ನೇಚರ್ ಬಗ್ಗೆ ಹೇಳಿದ್ದಳು. ಪದ್ದುನ ಗೆಳೆಯರಂತೂ ಕೃತಿಯನ್ನು ನೋಡಿದ ಮೇಲೆ, ಲೋ ಮಗ, ಇವಳೇ ನಿನಗೆ ತಕ್ಕನಾದ ಹುಡುಗಿ, ಬೇಗ ಬುಟ್ಟಿಗೆ ಬೀಳಿಸಿಕೊಂಡು ಮದುವೆ ಆಗು ಎಂದು ಪೀಡಿಸುತ್ತಿದ್ದರು. ಪದ್ದು ಕೆಲವು ಸಾರಿ ಕೃತಿಯನ್ನ ಬೈಕ್ ಮೇಲೆ ಅವಳ ಊರಿನವರೆಗೂ ಬಿಡಲು ಹೋಗುತ್ತಿದ್ದನು. ಆಗ ದಾರಿಯಲ್ಲಿ ಹೋಗುವಾಗ ಕೃತಿ ಮಾಡದ ತರ್ಲೆಗಳಿಗೆ ಲೆಕ್ಕವಿರುತ್ತಿರಲಿಲ್ಲ. ಲೋ ಪದ್ದು, ಬೈಕ್ ನಿಲ್ಲಿಸೋ ಎಂದು ತಲೆಗೆ ಮೊಟಕಿ ಬೈಕ್ ನಿಲ್ಲಿಸಿ ಅಕ್ಕಪಕ್ಕದ ಹೊಲದಲ್ಲಿ ಬೆಳೆದ ಕಡಲೆ ಕೀಳುವುದು, ಸೀಬೆಹಣ್ಣು ಕಾಣಿಸಿದರೆ ಓಡಿ ಹೋಗಿ ಎರಡು ಕೈಯಲ್ಲಿ ಹಣ್ಣುಗಳನ್ನು ತುಂಬಿಸಿಕೊಂಡು ಮೈಕೈ ಪರಚಿಕೊಂಡು ಪುಟ್ಟ ಮಗುವಿನ ಹಾಗೆ ಏನೋ ಸಾಧನೆ ಮಾಡಿದವರ ಹಾಗೆ ನಗುವನ್ನು ಹೊತ್ತು ನಿಲ್ಲುವ ಅವಳನ್ನು ಕಂಡು ಹಾಗೆ ಒಂದು ಸಾರಿ ಅಪ್ಪಿಕೊಂಡು ಅವಳ ಹಣೆಗೊಂದು ಸಿಹಿ ಮುತ್ತ ನೀಡುವ ಬಯಕೆ ಆದರೂ ಕೂಡ ಸುಮ್ಮನೆ ಇರುತ್ತಿದ್ದನು. ಅವಳು ಏನಾದರೂ ಅಂದುಕೊಂಡಾಳು ಎಂಬ ಸಣ್ಣ ಬಯಕೆ. ಆಗ ಪದ್ದು ಅವಳ ತಲೆಯ ಮೇಲೆ ಒಂದು ಹೊಡೆದು, ಏನೇ ಕೃತಿ, ಚಿಕ್ಕ ಮಕ್ಕಳಾಗಿ ಆಡುತ್ತೀಯಾ, ವಯಸ್ಸು ಬೆಳೆದಿದೆಯೇ ಹೊರತು ಬುದ್ಧಿಯಲ್ಲ ಎಂದಾಗ ಕೃತಿ, ಮನುಷ್ಯ ಎಷ್ಟೇ ಬೆಳೆದರೂ ಕೂಡ ಮಕ್ಕಳಾಗೇ ಇರಬೇಕು, ವಿ ಶುಡ್ ಎಂಜಾಯ್ ದ ಎವ್ರಿ ಮೂಮೆಂಟ್ ಆಫ್ ದಿ ಲೈಫ್ ಎಂದು ನಕ್ಕು ಮತ್ತೆ ಬೈಕತ್ತಿ ಕೂರುತ್ತಿದ್ದಳು. ಸಾಧಾರಣ ಸುಂದರಿ ಆದರೂ ಕೂಡ ಅವಳ ಹಿಂದೆ ಬೀಳದ ಹುಡುಗರಿರಲಿಲ್ಲ. ಅವಳನ್ನು ಯಾರಾದರೂ ಸ್ವಲ್ಪ ಜಾಸ್ತಿ ನೋಡಿದರೂ ಉರಿದು ಬೀಳುತ್ತಿದ್ದನು. ಅವಳು ಆಫೀಸ್ನಲ್ಲಿ ಯಾರ ಜೊತೆಯಲ್ಲಿ ಸಲುಗೆಯಿಂದ ಇದ್ರೂ ಕೂಡ ಸಹಿಸಲು ಆಗುತ್ತಿರಲಿಲ್ಲ ಅವನಿಗೆ. ಅಷ್ಟೊಂದು ಪ್ರೀತಿ ಕಾಳಜಿ ಅವಳ ಬಗ್ಗೆ. ಅದು ಕೃತಿಗೆ ಕೂಡ ಗೊತ್ತಿದ್ದೇ ಆಗಿತ್ತು. ಇದೇ ಕಾರಣಕ್ಕೆ ಅವರಿಬ್ಬರ ನಡುವೆ ಜಗಳ ನಡೆದು ಮಾತನಾಡುವುದನ್ನು ಬಿಟ್ಟದ್ದೂ ಇತ್ತು. ಮತ್ತೆ ಪದ್ದು ಅವಳನ್ನು ಮಾತನಾಡಿಸದೇ ಇರದೇ ಆಗಲು ತಾನಾಗಿಯೇ ಸೋತು ಮಾತನಾಡಿಸುತ್ತಿದ್ದನು. ಒಂದು ಸಾರಿ ಕೃತಿಗೆ ಹುಷಾರ್ ತಪ್ಪಿದಾಗ ಅವಳ ಸ್ಥಿತಿಯನ್ನು ಕಂಡು ಚಿಕ್ಕ ಮಕ್ಕಳ ಹಾಗೆ ಮನೆಗೆ ಹೋಗದೆ ರೋಡಿನಲ್ಲೇ ಕುಳಿತು ಅತ್ತಿದ್ದನು. ಅವಳ ಒಂದೇ ಒಂದು ಸಂದೇಶ ಬರುವುದು ತಡವಾದರೂ ಚಡಪಡಿಸುತ್ತಾ ಕೆಲವು ಬಾರಿ ಮೊಬೈಲ್ ಕೋಪದಿಂದ ಎಸೆದದ್ದೂ ಇದೆ. ನಿನ್ನೆ ಕೂಡ ಕೃತಿಗೆ ಅವನಿಗೆ ಸ್ವಲ್ಪ ಜಗಳ ಆದದ್ದೇ ಬಂತು. ಅವನಿಂದ ಯಾವುದೇ ಕರೆ ಮತ್ತು ಸಂದೇಶಗಳು ಬಂದಿರಲಿಲ್ಲ. ಊಟ ಮುಗಿಸಿ ಬಂದವಳೆ ಮೊಬೈಲ್ ನೋಡಿದಾಗ ಅವನ ಕರೆ ಇರುವುದನ್ನು ನೋಡಿ ಅವನಿಗೆ ವಾಪಸ್ ಕಾಲ್ ಮಾಡಿದಾಗ ಪಿಕ್ ಮಾಡಿದ ಪದ್ದು, ಜಗಳ ಆಡಿದ ನೆನಪೇ ಇರದವರ ಹಾಗೆ ಊಟ ಆಯ್ತಾ ಕೃತಿ ಎಂದು ಕೇಳಿದಾಗ ಇವಳು ಖುಷಿಯಿಂದ ಊಟ ಆಗಿದೆ, ನಿನ್ನೂಟ ಎಂದು ಕೇಳಿದಾಗ ಆಯಿತು, ನಾಳೆ ನನಗೆ ಸ್ವಲ್ಪ ಕೆಲಸವಿದೆ, ಆಫೀಸ್ಗೆ ಬರಲು ಆಗದು ಎಂದಾಗ ಕೃತಿ ಸರಿ ಎಂದು ಫೋನ್ ಇಟ್ಟಳು. ಇಬ್ಬರ ಜಗಳ ಕೊನೆಗೂ ಮುಗಿಯಿತು ಎಂದು ಖುಷಿಪಟ್ಟಳು ಮನದಲ್ಲಿ. ಮರುದಿನ ಆಫೀಸ್ ಹೋದವಳಿಗೆ ಎಷ್ಟೋ ಹೊತ್ತಾದರೂ ಆಫೀಸ್ಗೆ ಕೆಲವು ಜನ ಬಂದಿರುವುದನ್ನು ನೋಡಿ ಶಾಕ್ ಆಯಿತು. ಸೀದಾ ಹೋಗಿ ಅಟೆಂಡರ್ ರಘುನ, ಯಾಕೆ ಎಲ್ಲರೂ ಸಾಮೂಹಿಕವಾಗಿ ರಜೆ ಹಾಕಿದ್ದಾರೆ, ಬಾಸ್ ಕೂಡ ಬಂದಿಲ್ಲ, ಏನು ಸಮಾಚಾರ ಎಂದಳು. ಆಗ ರಘು, ಅಯ್ಯೋ ನಿಮಗೆ ಗೊತ್ತಿಲ್ವಾ, ಇವತ್ತು ಪದ್ಮನಾಭ ಸರ್ ಅವರ ಎಂಗೇಜ್ಮೆಂಟ್ ಇದೆ. ಅವನು ಮುಂದೆ ಏನೋ ಹೇಳುತ್ತಲೇ ಇದ್ದರೂ ಕೃತಿ ಕಿವಿಗೆ ಯಾವ ಶಬ್ದಗಳು ಬೀಳಲಿಲ್ಲ. ಸೀದಾ ಬಂದವಳೆ ತನ್ನ ಚೇಂಬರ್ನಲ್ಲಿ ಕುಸಿದು ಕುಳಿತು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಯಾಕೋ ಮನಸ್ಸಿಗೆ ತುಂಬ ನೋವು ಉಂಟಾಯಿತು. ಹಾಗಾದರೆ ನಾನು ಪದ್ದುನನ್ನ ಪ್ರೀತಿ ಮಾಡುತ್ತಿರುವೆನಾ ಎನಿಸಿತು ಅವಳಿಗೆ. ಅಲ್ಲಿರಲು ಆಗದೆ ಮನೆಗೆ ಬಂದು ತಲೆನೋವಿನ ನೆಪ ಹೇಳಿ ರೂಮು ಸೇರಿ ಅಳುತ್ತಾ ಮಲಗಿಬಿಟ್ಟಳು. ಸಂಜೆ ಆದದ್ದು ಕೂಡ ಅರಿವಿರಲಿಲ್ಲ. ಆ ಕಡೆಯಿಂದ ಸಾಯಂಕಾಲ ಪದ್ದುನಿಂದ ಕರೆ ಬರುತ್ತಿದ್ದರೂ ಸ್ವೀಕರಿಸಲು ಮನಸ್ಸಿಲ್ಲ. ಡಿಸ್ಪ್ಲೇ ಮೇಲೆ ಅವನ ಹೆಸರು ಕಾಣಿಸುತ್ತಲೇ ಅವಳ ಅಳು ಇನ್ನೂ ಹೆಚ್ಚಾಯಿತು. ಆ ಕಡೆಯಿಂದ ಪದ್ದು, ಕೃತಿ, ನೀನು ಕಾಲ್ ಪಿಕ್ ಮಾಡಲಿಲ್ಲ ಎಂದರೆ ಇವಾಗ ನಿಮ್ಮ ಮನೆಗೆ ನಾನೇ ಬರುತ್ತೇನೆ ನೋಡು ಎಂದು ಬೆದರಿಕೆ ಸಂದೇಶ ಹಾಕಿದಾಗ ಕರೆ ಸ್ವೀಕರಿಸಿದಳು. ಎರಡೂ ಕಡೆಯಿಂದ ನೀರವ ಮೌನ. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ಜೋರಾಗಿ ಬಿಕ್ಕಳಿಸಿ ಅಳಲು ಪ್ರಾರಂಭಿಸಿದರು. ನಂತರ ಪದ್ದುನೇ ಶುರು ಮಾಡಿದನು. ಕೃತಿ, ಸಾರಿ ಕಣೆ, ನಿನ್ನ ಹತ್ತಿರ ಹೇಗೆ ಹೇಳುವುದು ಎಂದು ಗೊತ್ತಾಗದೆ ಇರುವ ವಿಚಾರವನ್ನು ಹೇಳಲಿಲ್ಲ. ಮನೆಯಲ್ಲಿ ತಮ್ಮನಿಗೆ ಮದುವೆ ನಿಶ್ಚಯವಾಗಿದೆ. ದೊಡ್ಡವನಾದ ನಿನ್ನ ಮದುವೆ ಮಾಡದೆ ಅವನ ಮದುವೆ ಮಾಡಿದರೆ ಏನು ಚಂದ. ಅವನ ಜೊತೆಯಲ್ಲಿ ನಿನಗೂ ಕೂಡ ಹುಡುಗಿ ನೋಡಿದ್ದೇವೆ. ಸುಮ್ಮನೆ ಬಂದು ಎಂದು ಬಿಡು ಎಂದು ಎಲ್ಲರೂ ಬಲವಂತ ಮಾಡಿ ಹೀಗೆ ಮಾಡಿಬಿಟ್ಟರು. ನನಗೆ ನೀನಂದರೆ ತುಂಬ ಇಷ್ಟ ಕಣೆ. ಹೇಳೋಕ್ಕೆ ಭಯ. ನಿನ್ನ ಲೆವೆಲ್ಗೆ ನಾನು ಸರಿ ಹೊಂದುವುದಿಲ್ಲ ಎನಿಸಿ ಸುಮ್ಮನೆ ಮನಸ್ಸಲ್ಲೇ ನೋವು ತಿಂದೆ ನಾನು. ಅದರಲ್ಲೂ ನಮ್ಮ ಮದುವೆಗೆ ನಿಮ್ಮ ಮನೆಯಲ್ಲಿ ಒಪ್ಪುವುದೂ ಇಲ್ಲ. ನಮ್ಮ ಜಾತಿ ಕೂಡ ಬೇರೆ ಬೇರೆ. ನಿನ್ನನ್ನು ಮದುವೆ ಆಗುವವನು ಅದೃಷ್ಟವಂತ. ನನ್ನ ಪಾಲಿಗಂತೂ ನೀನು ಲಕ್ಕಿ ಗರ್ಲ್. ಜೀವನದಲ್ಲಿ ಬರೀ ನೋವನ್ನೇ ಕಂಡ ನನಗೆ ನೋವಿನಲ್ಲೂ ನಗುವುದನ್ನು ಕಲಿಸಿದೆ ನೀನು.
ನಿನ್ನ ನಗುವಿನಲ್ಲಿ ನನ್ನ ನೋವನ್ನು ನಾನು ಮರೆತೆ. ನನ್ನ ಬದುಕಿನ ಪುಟದಲ್ಲಿ ಬರೀ ಸಿಹಿ ನೆನಪು ಅಂದರೆ ಅದು ಬರೀ ನಿನ್ನದೇ ಎಂದು ಬಿಕ್ಕಳಿಸಿ ಚಿಕ್ಕ ಮಗುವಿನ ಹಾಗೆ ಅಳುತ್ತಿದ್ದನು. ಕೃತಿಗೆ ಏನು ಮಾತನಾಡಬೇಕು ಎಂದು ತೋಚುತ್ತಿಲ್ಲ. ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿದೆ, ಮಳೆಗಾಲದಲ್ಲಿ ಉಕ್ಕರಿಯುವ ನದಿಯ ಹಾಗೆ. ಅವಳಿಗೂ ಅವನ ಮದುವೆಯ ವಿಚಾರ ಕೇಳಿದಾಗ ಆದ ಅನುಭವದಿಂದ ಅವಳು ಅವನನ್ನು ಪ್ರೀತಿಸುತ್ತಿದ್ದಳು. ಹಾಗೆ ಕೊನೆಯದಾಗಿ ಅವಳ ಬಾಯಿಂದ ಹೊರಟ ಕೊನೆಯ ಶಬ್ದ, ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ ಕಣೋ ಎಂದು. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಅವಳ ಉಸಿರು ನಿಂತು ಹೋಗಿತ್ತು. ಕಾರಣ, ಇವಳ ಮಾತನ್ನು ಕದ್ದು ಆಲಿಸುತ್ತಿದ್ದ ಅವಳ ಅಣ್ಣ ಅವಳ ಜೀವಕ್ಕೆ ಮುಳುವಾದ. ಎಲ್ಲಿ ಬಿಟ್ಟರೆ ಇವಳು ಯಾವನ ಜೊತೆ ಓಡಿ ಹೋಗಿ ತಮ್ಮ ಕುಟುಂಬದ ಮರ್ಯಾದೆ ತೆಗೆದು ಬಿಡುತ್ತಾಳೋ ಎಂದು ಅವಳು ಸದಾಕಾಲ ತರಕಾರಿ ಕತ್ತರಿಸಲು ಉಪಯೋಗಿಸುತ್ತಿದ್ದ ಕತ್ತಿಯಿಂದಲೇ ಅವಳ ಕತ್ತನ್ನು ಸೀಳಿಬಿಟ್ಟಿದ್ದ. ಕರೆ ತುಂಡರಿಸಿ ಆಗಿತ್ತು. ಕೃತಿಯ ಆ ಒಂದು ಮಾತು ಕೇಳಲು ಕಾದು ಕುಳಿತಿದ್ದ ಅವನಿಗೆ ಆ ಮಾತು ಕೇಳಿ ಅಮೃತ ಕುಡಿದಷ್ಟೇ ಸಂತಸವಾಗಿತ್ತು. ಅವಳು ತನ್ನನ್ನು ಪ್ರೀತಿಸುತ್ತಿರುವಳು ಎಂಬುದು ತಿಳಿದ ಮೇಲೆ ಪದ್ಮನಾಭ ಅವಳ ಮನೆಗೆ ಹೋಗಿ ಅವಳ ಮನೆಯವರ ಕೈಕಾಲು ಹಿಡಿದಾದರೂ ಅವರನ್ನು ಮದುವೆಗೆ ಒಪ್ಪಿಸಬೇಕು ಎಂದುಕೊಂಡು ಹಾಲು ಕುಡಿದು ಮಲಗಿದನು. ಮರುದಿನ ಬೆಳಗ್ಗೆ ಅವರ ಮನೆಯ ಕಡೆಗೆ ಹೊರಟನು. ಆಗ ದಾರಿಯಲ್ಲಿ ಸಿಕ್ಕ ಕೃತಿ, ಬಂದೆಯ ಪದ್ದು, ಬಾ, ನೀನು ಬರುವ ದಾರಿಯನ್ನೇ ನಾನು ಕಾಯುತ್ತಿದ್ದೆ. ನಮ್ಮನ್ನು ಈ ಕುಟುಂಬ ಸಮಾಜದವರು ಯಾರೂ ಬದುಕಲು ಬಿಡಲ್ಲ. ಎಲ್ಲಿಯಾದರೂ ದೂರ ಹೋಗಿ ಒಟ್ಟಿಗೆ ಬದುಕೋಣ ಬಾ ಎಂದು ಕೈ ಹಿಡಿದುಕೊಂಡು ನಡೆದಳು. ಕೃತಿಯ ಜೊತೆ ಮಾತನಾಡುವುದನ್ನು ಕೇಳಿಸಿಕೊಂಡ ಪದ್ಮನಾಭನಿಗೆ ಹೆಣ್ಣು ನಿಶ್ಚಯವಾಗಿದ್ದ ಮನೆಯವರು ತಮ್ಮ ಮಗಳಿಗೆ ದೊರಕದ ಇವನು ಅವಳಿಗೂ ಸಿಕ್ಕಬಾರದು ಎಂದು ಉದ್ದೇಶಿಸಿ ಹಾಲಿನಲ್ಲಿ ವಿಷ ಬೆರೆಸಿ ಕೊಟ್ಟಿದ್ದರು. ಅರಿಯದೆ ಪದ್ದು ಕೂಡ ಕೃತಿಯ ಹಿಂದೆ ಸಾಗಿದ್ದ. ಹೀಗೆ ಎರಡೂ ಜೀವಗಳು ಜೀವನದ ಕನಸು ಕಾಣುವ ಮೊದಲೇ ಬಲಿಯಾದರು. ಸತ್ತ ನಂತರ ಕೂಡ ಅವರ ಆತ್ಮಗಳು ಒಂದನ್ನೊಂದು ಬಿಟ್ಟಿರಲಾಗದೆ ಜೊತೆಯಾಗಿಯೇ ಸಾಗಿದವು, ಕೈ ಹಿಡಿದುಕೊಂಡು ಆಗಸದ ತಿಳಿ ಮೋಡಗಳನ್ನು ಏರುತ್ತಾ ಆಯಾಗಿ ನಸುನಗುತ್ತಾ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.